ಹಾಯ್ ಹಲೋ ಎವ್ರಿವನ್, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಯು ಆಲ್ ಡೂಯಿಂಗ್ ಗ್ರೇಟ್ ಆ್ಯಂಡ್ ವೆಲ್ಕಮ್ ಬ್ಯಾಕ್. ಸೊ ಇವತ್ತಿನ ಸ್ಟ್ರಾಟಜಿ ವಿಡಿಯೋದಲ್ಲಿ ವಿ ಜಸ್ಟ್ ಗೋಯಿಂಗ್ ಟು ಟಾಕ್ ಅಬೌಟ್ ಕಟ್ ಆಫ್ ರ್ಯಾಂಕ್, ಲಾಸ್ಟ್ ಇಯರ್ಸ್ ನೀಟ್ ಕಟ್ ಆಫ್ ರ್ಯಾಂಕ್ ಇನ್ ಕರ್ನಾಟಕಸ್ ಮೆಡಿಕಲ್ ಕಾಲೇಜಸ್. ಹೇಗಿತ್ತು ಅಂತ ತಿಳ್ಕೊಳ್ಳೋಣ. ಎಕ್ಸಾಮ್ ಬರೆದಿದ್ದೀರಾ, ಆಲ್ರೆಡಿ ಕೀ ಆನ್ಸರ್ಸ್ ಚೆಕ್ ಮಾಡಿದ್ದೀರಾ, ಮಾರ್ಕ್ಸ್ ಎಷ್ಟು ಬರುತ್ತೆ ಅಂತ ಗೊತ್ತಾಗಿದೆ, ರ್ಯಾಂಕನ್ನು ನೀವು ಆಲ್ರೆಡಿ ಪ್ರಿಡಿಕ್ಟ್ ಮಾಡಲಿಕ್ಕೆ ಶುರು ಮಾಡಿರ್ತೀರಾ. ಸೊ ಈ ರ್ಯಾಂಕ್ ಪ್ರಿಡಿಕ್ಟ್ ಮಾಡಾದ್ಮೇಲೆ ನಿಮಗೆ ಸ್ಕೋರ್ ಗೊತ್ತಾದ್ಮೇಲೆ ಯಾವ ಕಾಲೇಜಸ್ಗಳಲ್ಲಿ ಸೀಟ್ ಸಿಗುತ್ತೆ, ಯಾವ ಕೆಟಗರಿಗೆ ಎಷ್ಟು ಕಟ್ ಆಫ್ ರ್ಯಾಂಕ್ ಇರುತ್ತೆ ಅಂತ ಕಂಪ್ಲೀಟಾಗಿ ಅರ್ಥ ಮಾಡ್ಕೋಬೇಕು. ಇಲ್ಲಿ ನಾನು ನಿಮಗೆ ಒಂದು 4-5 ಕಾಲೇಜಸ್ಗಳನ್ನು ಹೇಳ್ತಾ ಹೋಗ್ತೀನಿ, ಟಾಪ್ ಕಾಲೇಜಸ್ಗಳನ್ನು, ಸೊ ದಟ್ ಯು ಕಮ್ ಟು ನೋ ಎಷ್ಟು ರ್ಯಾಂಕ್ ಇದ್ರೆ ಎಷ್ಟು ಕಾಲೇಜಸ್ಗಳಲ್ಲಿ ಯಾವ ಥರ ಸೀಟ್ ಸಿಗುತ್ತೆ ಅಂತ ಗೊತ್ತಾಗ್ಬಿಡುತ್ತೆ ನಿಮಗೆ. ಓಕೆ, ಸೊ ದಿಸ್ ಇಸ್ ಅಬೌಟ್ ಲಾಸ್ಟ್ ಇಯರ್ ಕಟ್ ಆಫ್ ಕರ್ನಾಟಕ ಮೆಡಿಕಲ್ ಕಾಲೇಜಸ್ ಹೇಗಿದೆ ಅಂತ. ನೀಟ್ 2025 ಲ್ಯಾಂಡ್ಸ್ಕೇಪ್ ಯಾವ ಥರ ಇತ್ತು ನೋಡಿ. ಸ್ವಲ್ಪ ಕಾಂಪಿಟೇಷನ್ ಜಾಸ್ತಿ ಇತ್ತು ಲಾಸ್ಟ್ ಇಯರ್, ನಂಬರ್ ಆಫ್ ರಿಜಿಸ್ಟ್ರೇಷನ್ ಕೂಡ ಜಾಸ್ತಿ ಇತ್ತು. ಸೊ ಕಾಂಪಿಟೇಷನ್ ಜಾಸ್ತಿ ಇತ್ತು ಲಾಸ್ಟ್ ಇಯರಲ್ಲಿ. ಸೊ ರಿಲೇಟೆಡ್ ಟು ಲಾಸ್ಟ್ ಇಯರ್, ಈ ವರ್ಷ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಎಷ್ಟಿರ್ಬೋದು ಅಂತ ಚೆಕ್ ಮಾಡೋಣ. ನೀವು ಅಷ್ಟೇ ಸರ್ಚ್ ಮಾಡುವಾಗ, ರಿಸರ್ಚ್ ಮಾಡುವಾಗ, ಯಾವ ಕಾಲೇಜಸಲ್ಲಿ ಯಾವ ಥರ ಕಟ್ ಆಫ್ ರ್ಯಾಂಕ್ ಇದೆ ಅಂತ ತಿಳ್ಕೊಬೇಕಾದ್ರೆ ಈ ಥರ ವೀಡಿಯೋಸ್ಗಳನ್ನ ನೋಡಬೇಕು. ಪ್ಲಸ್ ಯು ಕ್ಯಾನ್ ಟ್ರೈ ರೀಟ್ರೈ ವಿತ್ ದ ವೆಬ್ಸೈಟ್ ಆ್ಯಸ್ ವೆಲ್. ಕೆಲವು ವೆಬ್ಸೈಟ್ಸ್ಗಳಲ್ಲಿ ರ್ಯಾಂಕ್ ಲಿಸ್ಟ್ಗಳನ್ನ ಕೊಟ್ಟಿರ್ತಾರೆ, ನೀವು ಚೆಕ್ ಮಾಡ್ಬೋದು. ಓಕೆ, ಸೊ ನೀಟ್ 2025 ವಿಟ್ನೆಸ್ಡ್ ರೆಕಾರ್ಡ್ ನಂಬರ್ ಆಫ್ ರಿಜಿಸ್ಟ್ರೇಷನ್ ಸಿಗ್ನಿಫಿಕೆಂಟ್ಲಿ ಆಂಪ್ಲಿಫೈಯಿಂಗ್ ದ ಕಾಂಪಿಟೇಷನ್ ಫಾರ್ ದ coveted 85% ಸ್ಟೇಟ್ ಕೋಟಾಸ್ ಸೀಟ್ಸ್ ಇನ್ ಕರ್ನಾಟಕ. 85% ಇತ್ತು. ಸೊ ಸ್ವಲ್ಪ ಮಟ್ಟಿಗೆ ಇನ್ಫ್ಲೇಟ್ ಆಗುತ್ತಾ ಈ ವರ್ಷ ಅಂತ ಅನ್ಕೊಂಡ್ರೆ ಖಂಡಿತ ಆಗುತ್ತೆ. ಈ ಒಂದು ದ ಫಿಸಿಕ್ಸ್ ಪೇಪರ್ ವಾಸ್ ಲೆಂದಿ, ಸಮ್ ಆಫ್ ಯು ಆರ್ ಸೇಯಿಂಗ್ ಔಟ್ ಆಫ್ ಸಿಲೆಬಸ್ ಥರ ಇತ್ತು ಅಂತ ಹೇಳಿದ್ರು ಕೂಡ ಬಯಾಲಜಿ, ಕೆಮಿಸ್ಟ್ರಿ ಆಲ್ಮೋಸ್ಟ್ ಮಾಡರೇಟ್ ಟು ಈಸಿನೇ ಇತ್ತು, ಈಸಿ ಟು ಮಾಡರೇಟ್ ಇತ್ತು. ಓಕೆ, ಸೊ ಹಾಗಾಗಿ ಇನ್ಫ್ಲೇಟ್ ಆಗೋ ಸ್ವಲ್ಪ ಮಟ್ಟಿಗೆ. ಮಿನಿಮಮ್ ಸೇಫ್ ಮಾರ್ಕ್ಸ್ ಫಾರ್ ಗವರ್ನಮೆಂಟ್ ಸೀಟ್ ಎಕ್ಸ್ಪೆಕ್ಟೆಡ್ ಎಷ್ಟಿರ್ಬೇಕು ನೋಡಿ. ಇವಾಗ ಜನರಲ್ ಅಂತ ಬಂದರೆ OBCಗೆ, ST ಮತ್ತು SC ಕೆಟಗರಿಗೆ ಎಷ್ಟು ಸೇಫ್ ಸ್ಕೋರ್ ಆಗಿರುತ್ತೆ ಇಫ್ ಯು ವಾಂಟ್ ಟು ಟೇಕ್ ಎ ಗವರ್ನಮೆಂಟ್ ಸೀಟ್ ಇನ್ ಕರ್ನಾಟಕ ಎಷ್ಟಿರಬೇಕು? ಇಫ್ ಯು ಆರ್ ಸ್ಕೋರ್ ನೀಟಲ್ಲಿ ಏನಾದರೂ ಕೂಡ ನಿಮ್ಮ ಸ್ಕೋರ್ 610 ಎಬೋ ಇದ್ದರೆ, 720ಕ್ಕೆ 610ಕ್ಕಿಂತ ಜಾಸ್ತಿ ಇದ್ದರೆ, ಸೊ ಯು ಕ್ಯಾನ್ ಎಕ್ಸ್ಪೆಕ್ಟ್, ಅದು ಕೂಡ ಜನರಲ್ ಮೆರಿಟ್ ಅವ್ರಿಗೆ ಹೇಳ್ತಾ ಇರೋದು, ಯು ಕ್ಯಾನ್ ಎಕ್ಸ್ಪೆಕ್ಟ್ ಸೀಟ್ ಇನ್ ಗವರ್ನಮೆಂಟ್ ಕಾಲೇಜ್. ಅಕಸ್ಮಾತ್ ನೀವೇನಾದರೂ ಕೂಡ ಕೆಟಗರಿ ಇಫ್ ಯು ಆರ್ ಕಮ್ಸ್ ಅಂಡರ್ OBC 2A ಮತ್ತು 3A ಬಂತು ಅಂತ ಹೇಳಿದ್ರೆ, ಸೊ ನಿಮ್ಮ ಮಾರ್ಕ್ಸ್ ಏನಾದರೂ 595, 15 ವೇರಿ ಇದೆ ನೋಡಿ ಅಲ್ಲಿ, 595 ಮೇಲಿದ್ದರೆ ಅಥವಾ 590 ಮೇಲಿದ್ದರೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ಗವರ್ನಮೆಂಟ್ ಸೀಟ್ ಇನ್ ಕರ್ನಾಟಕ ಎಕ್ಸ್ಪೆಕ್ಟ್ ಮಾಡಬಹುದು. ಅದೇ ST ಮತ್ತು SC ಕೆಟಗರಿಗೆ ಅಂತ ಬಂದಾಗ, ಈಗ ST ಕೆಟಗರಿ ನೋಡೋಣ, ಆಲ್ಮೋಸ್ಟ್ 510 ಎಬೋ ಇದ್ದರೆ ಸೊ ನೀವು ಗವರ್ನಮೆಂಟ್ ಸೀಟನ್ನು ಎಕ್ಸ್ಪೆಕ್ಟ್ ಮಾಡಬಹುದು. ಆ್ಯಂಡ್ ST ಕೆಟಗರಿ ಅಂತ ಬಂದಾಗ 480+ ಇದ್ದರೆ ಸೊ ದೇ ಕ್ಯಾನ್ ಎಕ್ಸ್ಪೆಕ್ಟ್ ಗವರ್ನಮೆಂಟ್ ಸೀಟ್ ಇನ್ ಕರ್ನಾಟಕ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಅಲ್ಲಿಗೆ ನಿಮಗೆ ಸ್ಕೋರ್ ಹೇಳ್ತಾ ಇದ್ದೀನಿ. ರ್ಯಾಂಕ್ ಕೂಡ ಪ್ರಿಡಿಕ್ಷನ್ ಆಲ್ರೆಡಿ ಕೆಲವು ವಿಡಿಯೋಸ್ಗಳು ಅಪ್ಲೋಡ್ ಆಗಿದೆ ಇದೇ ಚಾನಲಲ್ಲಿ, ನಮ್ಮ ಚಾನಲಲ್ಲಿ, ಯು ಕ್ಯಾನ್ ಚೆಕ್ ದಟ್. ಸೊ ನೋಡಿ, ಈ ಸ್ಕೋರ್ ಇದೆಯಾ ಒಂದ್ಸಲ ಕಮೆಂಟ್ ಮಾಡಿ ನನಗೆ, ಈ ಥರ ಸ್ಕೋರ್ ಇದೆ ಸರ್ ನಂದು, ಸಿಗುತ್ತಾ ಅಂತ ಹೇಳಿ. ಸಿಗುತ್ತೆ ಖಂಡಿತ, ನೀವೇ ಅರ್ಥ ಮಾಡ್ಕೊಂಬಿಟ್ಟು ಸಿಗುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು. ಸೊ 610 ಮತ್ತೆ ಇದಕ್ಕಿಂತ ಕಡಿಮೆ ಆಯಿತು ಅಂತ ಹೇಳಿದ್ರೆ ಸೆಮಿ ಗೌರ್ಮೆಂಟ್ ಆಗುತ್ತೆ. ಅದಕ್ಕಿಂತ ಕಡಿಮೆ ಆಯಿತು ಅಂತ ಹೇಳಿದ್ರೆ ಪೇಮೆಂಟ್ ಸೀಟಲ್ಲಿ, ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಹೋಗ್ಬೇಕಾಗತ್ತೆ. ಸೊ ಇಲ್ಲಿದ್ದಾಗ ಫೀಸ್ ಕಡಿಮೆ ಇರುತ್ತೆ, ಮತ್ತೆ ನಿಮ್ಮ ಸ್ಕೋರ್ ಕಡಿಮೆ ಆಗ್ತಾ ಆಗ್ತಾ ಫೀಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಅಷ್ಟೇ. ಓಕೆ, ಸೊ ಫೈನ್ ದೆನ್. So based on NEET 2025 trends, securing 610+ out of 720 offers a highly secure positions for general merit candidates aiming for a government seat in Karnataka. General meritಗೆ ಸೊ ಯೂಶುವಲ್ ಆಗಿ 610 ಎಬೋ ಇದ್ರೆ ನೀವು ಏಮ್ ಮಾಡ್ಬೋದು ಗವರ್ನಮೆಂಟ್ ಸೀಟ್ಗೆ. ನೆಕ್ಸ್ಟು ಟಾಪ್ ಗವರ್ನಮೆಂಟ್ ಕಾಲೇಜಸ್ GM ಕಟ್ ಆಫ್ ನೋಡೋದಾದರೆ ಎಷ್ಟಿತ್ತು ಅಂತ ಹೇಳಿಬಿಟ್ಟು. ಸೊ ನೋಡಿ, ನಾನು ಇವಾಗ ಜನರಲ್ ಮೆರಿಟ್ ಕಟ್ ಆಫ್ ಮಾತ್ರ ಹೇಳ್ತಾ ಇದ್ದೀನಿ, ಆ್ಯಂಡ್ ಯು ಕ್ಯಾನ್ ಚೆಕ್ ದ ರೆಸ್ಟ್ ಆಫ್. ಇಲ್ಲಿ ನೋಡಿ ಇವಾಗ ಯಾವ ಥರ ಇದೆ ಅಂತ ಹೇಳಿ. ಈಗ ಇಲ್ಲಿ 615 ಅಂತ ಹೇಳಿದ್ರೆ, ಲಾಸ್ಟಲ್ಲಿ ನಾನು ಹೇಳಿದ್ನಲ್ಲ ಇವಾಗ OBCಗೆ, ST ಮತ್ತು SC ಕೆಟಗರಿಗೆ ಅದಕ್ಕೆ ರಿಲೇಟೆಡ್ ಆಗಿ ನೀವು ಹಿಂದೆ ಬರಬಹುದು. ಓಕೆ, ಲೈಕ್ 450+, 480+, ಈ ಥರ ನೀವು ಕೋರಿಲೇಟ್ ಮಾಡ್ಕೊಬೇಕು ಲಾಸ್ಟ್ ಸ್ಲೈಡ್ದು. ಸೊ ಬೆಂಗಳೂರು ಮೆಡಿಕಲ್ ಕಾಲೇಜಸ್ಸಲ್ಲಿ ನಿಮ್ಮ ರ್ಯಾಂಕಿಂಗ್ ಏನಾದರೂ ಕೂಡ ಆಲ್ ಇಂಡಿಯಾ ರ್ಯಾಂಕಿಂಗ್ ಅಪ್ರಾಕ್ಸಿಮೇಟ್ಲಿ 3500 to 4200 ಇದ್ದರೆ, ಅಂದರೆ ನಿಮ್ಮ ನೀಟ್ ಸ್ಕೋರ್ 665, 665+ ಇತ್ತು ಅಂತ ಹೇಳಿದ್ರೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ ಸೀಟನ್ನು ಎಕ್ಸ್ಪೆಕ್ಟ್ ಮಾಡಬಹುದು. ಬೆಂಗಳೂರು. ನೆಕ್ಸ್ಟು
ಮೈಸೂರು ಮೆಡಿಕಲ್ ಕಾಲೇಜ್ MMCRI ರಿಸರ್ಚ್ ಇನ್ಸ್ಟಿಟ್ಯೂಟ್ ಏನಿದೆ, ಮೈಸೂರಲ್ಲಿ ನೀವೇನಾದರೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ ಹೇಳಿದ್ರೆ ಮೆಡಿಕಲ್ ಸೀಟನ್ನು, ನಿಮ್ಮ ರ್ಯಾಂಕಿಂಗ್ ದಟ್ ಮಸ್ಟ್ ಬಿ ಲೈಕ್ ವಿತಿನ್ ದ ರೇಂಜ್ ಆಫ್ 8 to 10,000. 9.5 ಅಂತ ಇದೆ, 10,000 ಒಳಗಡೆ ಇದ್ರೆ ಸೊ ಯು ಕ್ಯಾನ್. ಅದರಲ್ಲೂ ಕೂಡ ಜನರಲ್ ಮೆರಿಟ್ ಕೇಳ್ತಾ ಇರೋದು. ಇನ್ನು ಮತ್ತೆ ನಾನು ಹೇಳಿದೆ ಪ್ರೀವಿಯಸ್ಲಿ, ಇಲ್ಲಿ 642 ಇದೆ, ಅಬ್ಸರ್ವ್ ಮಾಡಿ, ಇಲ್ಲಿ 642 ಇದೆ. ಸೊ ಯಾವುದಕ್ಕೆ? ಜನರಲ್ ಮೆರಿಟ್ಗೆ. ಓಕೆ, ಸೊ ಅಲ್ಲಿಗೆ ನೀವು ಎಕ್ಸ್ಪೆಕ್ಟ್ ಮಾಡಬೇಕಾಗಿರೋದು ಬರೀ 610 ಅಲ್ಲ, ಗೌರ್ಮೆಂಟ್ ಸೀಟ್ ಸಿಕ್ಬಿಡುತ್ತೆ ಎಲ್ಲಾದರೂ ಕೂಡ. ಅದರಲ್ಲೂ ಮೈಸೂರಲ್ಲಿ ಬೇಕು ಅಂತ ಹೇಳಿದ್ರೆ ಸೊ 645 ಲಾಸ್ಟ್ ಇಯರು. ಸೊ ಇವಾಗ ಆಲ್ಮೋಸ್ಟ್ ನಿಮಗೆ ಮತ್ತೆ 640, 645, 650 ಆ ರೇಂಜಲ್ಲಿ ಇರಬೇಕಾಗತ್ತೆ. ಓಕೆ, ಸೊ ಮತ್ತೆ ಈಗ ನಾನು ಇದನ್ನೇನಾದರೂ ಕೂಡ ಕಂಪೇರ್ ಮಾಡಬೇಕು ವೆನ್ ಕಂಪೇರ್ ಟು ದೀಸ್ ಥಿಂಗ್ಸ್ ಅಂತ ಹೇಳಿದ್ರೆ ಲೈಕ್ ಯಾವುದು OBCಗೆ, ST ಮತ್ತು SCಗೆ ನೀವು ಆಲ್ಮೋಸ್ಟ್ 610ಗೆ ಬರ್ಬೋದು. ಇಲ್ಲಿ 610ಗೆ ಬರೋಕ್ಕಾಗಲ್ಲ, 630ಗೆ ಬರ್ಬೋದು. ನೆಕ್ಸ್ಟ್ 510 ಇದೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ನಿಯರ್ಲಿ ಅಬೌಟ್ 520. ಸೊ ಈ ಥರ ರೇಂಜಲ್ಲಿ ನಿಮಗೆ ಮೆಡಿಕಲ್ ಕಾಲೇಜಸ್ಗಳಲ್ಲಿ ಸೀಟ್ ಸಿಗುತ್ತೆ, ಅದರಲ್ಲೂ ಕೂಡ ಗೌರ್ಮೆಂಟ್ ಸೀಟು. ಓಕೆ, ಮೈಸೂರಲ್ಲಿ ಲಾಸ್ಟ್ ಇಯರು 640 ಪ್ಲಸ್ ಇದ್ರೆ ಸೀಟ್ ಸಿಕ್ಕಿತ್ತು. ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಹುಬ್ಳಿಯಲ್ಲಿ ಸೊ ಅಗೈನ್ 12,000 to 14,000 ಹುಬ್ಳಿ. ಸೊ ಅಲ್ಲೂ ಕೂಡ ನಿಮಗೆ ಕಿಮ್ಸಲ್ಲಿ ಸಿಗಬೇಕು ಅಂತ ಹೇಳಿದ್ರೆ ಹುಬ್ಳಿಯಲ್ಲಿ 625 ಜನರಲ್ ಮೆರಿಟ್ಗೆ. ಇನ್ನು ಉಳಿದಾಗೆ ಕ್ಯಾಟಗರಿ ವೈಸ್ ಸ್ವಲ್ಪ ಕಂಪೇರ್ ಮಾಡ್ಕೊಳ್ಳಿ ಪ್ರೀವಿಯಸ್ ಹಿಡಿದು. ಸೊ ಬೆಳಗಾವಿ ಇನ್ಸ್ಟಿಟ್ಯೂಟ್ ಮೆಡಿಕಲ್ ಸೈನ್ಸ್ ಬಿಮ್ಸಲ್ಲಿ ಆಲ್ಮೋಸ್ಟ್ 17,000 to 19,000 ಇರಬೇಕು, 615 ಪ್ಲಸ್ ಇರಬೇಕು. ಸೊ 600 ಎಬೋ ಇದ್ರೆ, 600 ಎಬೋ ನಿಮ್ಮ ಸ್ಕೋರ್ ಇದ್ರೆ ಟಾಪ್ ಮೆಡಿಕಲ್ ಕಾಲೇಜಸಲ್ಲಿ ಸೀಟ್ಗಳನ್ನ ಆಪ್ಟ್ ಮಾಡ್ಕೊಳ್ತೀರಾ. 680 ಪ್ಲಸ್ ಇದ್ರೆ, ಜನರಲ್ ಮೆರಿಟ್ ಹೇಳ್ತಾ ಇದ್ದೀನಿ ಇವಾಗ, 680 ಪ್ಲಸ್ ಇದ್ರೆ ಸೊ ಒಳ್ಳೆ ಕಾಲೇಜಸ್ಗಳಲ್ಲಿ ನಿಮಗೆ ಸೀಟ್ ಸಿಗುತ್ತೆ. ಸೊ ಎನಿವೇರ್ ಇನ್ ಕರ್ನಾಟಕ. ಓಕೆ, ಸೊ ಚೂಸ್ ಮಾಡ್ಕೊಳ್ಳಿ ಯಾವುದು ಬೆಸ್ಟ್ ಇರುತ್ತೆ. ಗ್ರೌಂಡ್ ರಿಯಾಲಿಟಿ ಕೂಡ ನೀವು ಚೆಕ್ ಮಾಡಬೇಕಾಗತ್ತೆ. ಟಾಪ್ ಪ್ರೈವೇಟ್ ಕಾಲೇಜಸ್, ಗವರ್ನಮೆಂಟ್ ಕೋಟಾ ಕೂಡ ಇರುತ್ತೆ ಪ್ರೈವೇಟ್ ಕಾಲೇಜಸ್ಗಳಿಗೆ. ನಾನು ಹೇಳಿದ್ದು ಜಸ್ಟ್ ಗೌರ್ಮೆಂಟ್ ಕಾಲೇಜಸ್ಗಳು. ಸೊ ಇವಾಗ ಪ್ರೈವೇಟ್ ಕಾಲೇಜಸ್ಗಳು ಮತ್ತು ಗೌರ್ಮೆಂಟ್ ಕೋಟಾ ಯಾವ ಥರ ಇರುತ್ತೆ ನೀವು ಆಪ್ಟ್ ಮಾಡ್ಕೋಬೋದು ಅಂತ ಹೇಳಿದ್ರೆ, ಸೊ MS ರಾಮಯ್ಯ ಮೆಡಿಕಲ್ ಕಾಲೇಜ್ 610 ಪ್ಲಸ್ ಇದ್ದರೆ ನೀವು ಅದಕ್ಕೆ ಆಪ್ಟ್ ಮಾಡ್ಕೊಬೋದು, ಆ ಕಾಲೇಜ್ಗೆ ಹೋಗ್ಬೋದು. ಸೊ ಕಿಮ್ಸ್ ಬೆಂಗಳೂರು ಎಕ್ಸ್ಟ್ರೀಮ್ಲಿ ಪಾಪ್ಯುಲರ್ ಇನ್ ದ ಕ್ಯಾಪಿಟಲ್ ರೀಜನ್, ಜನರಲಿ 600 ಎಬೋ ಇದ್ರೆ ಜನರಲ್ ಮೆರಿಟ್ಗೆ ಹೋಗಬಹುದು. ನೆಕ್ಸ್ಟ್ BGS ಗ್ಲೋಬಲ್ ಇನ್ಸ್ಟಿಟ್ಯೂಟ್, ಹೈಟೆಕ್ ಫೆಸಿಲಿಟೀಸ್ ಡ್ರೈವಿಂಗ್ ಡಿಮ್ಯಾಂಡ್, ಟಿಪಿಕಲಿ ಕ್ಲೋಸ್ ಅರೌಂಡ್ 590 ಪ್ಲಸ್ ಮಾರ್ಕ್ಸ್ ಇದ್ರೆ ನೀವು ಅಲ್ಲಿಗೆ ಸೀಟನ್ನು ತಗೋಬಹುದು ಮೆಡಿಕಲ್ ಕಾಲೇಜಲ್ಲಿ. ಓಕೆ, ಅದು BGS ಅಲ್ಲಿ ಹೇಳಿದೆ, ಕಿಮ್ಸಲ್ಲಿ ಮತ್ತು MS ರಾಮಯ್ಯದಲ್ಲಿ. ಓಕೆ, ಸೊ ಅದಾದಮೇಲೆ ಗೌರ್ಮೆಂಟ್ ಕಾಲೇಜಸ್ ಸೀಟ್ಸ್ಗಳು 45% ಇರುತ್ತೆ. ಎಷ್ಟು ಪರ್ಸೆಂಟ್? 45%. ಪ್ರೈವೇಟ್ ಗವರ್ನಮೆಂಟ್ ಸೀಟ್ಸ್ 35%. ಸೊ ಪ್ರೈವೇಟ್ ಮ್ಯಾನೇಜ್ಮೆಂಟ್ ಕೋಟಾ ಅಥವಾ NRI ಹೋಯ್ತು ಅಂತ ಹೇಳಿದ್ರೆ 20% ಇರುತ್ತೆ. ಸೊ ಅದಕ್ಕೆ ಮಾರ್ಕ್ಸ್ ಎಷ್ಟು ಚೆನ್ನಾಗಿ ಬಂದಿರುತ್ತೋ ಅಷ್ಟು ತಕ್ಕಾಗಿ ನಿಮ್ಮ ಫೀಸ್ ಕೂಡ ಕಡಿಮೆ ಆಗುತ್ತೆ, ಗೌರ್ಮೆಂಟ್ ಕಾಲೇಜಸ್ಸಲ್ಲಿ ಸೀಟ್ ಸಿಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಪೇಮೆಂಟ್ ಜಾಸ್ತಿ ಆಗುತ್ತೆ. ಅದರಲ್ಲೂ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಹೋಗ್ತೀನಿ ಅಂತೇಳಿ ಇನ್ನೂ ಕಾಸ್ಟ್ಲಿ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಸ್ಟೆಪ್ ಏನು ಸರ್ ಅಂತ ಅಂದ್ಕೊಂಡ್ರೆ, ಯೂಶಲ್ ಆಗಿ ನಾವು ಹೇಳೋದು ಇವಾಗ ಎಕ್ಸಾಮ್ ಬರ್ದಾಗಿದೆ. Stay updated with KEA counseling notifications and document verifications. It's very important. ಎಕ್ಸಾಮ್ ಎಲ್ಲ ಬರೆದ್ಬಿಟ್ಟು ಮನೇಲಿ ಕೂತ್ಕೊಂಡ್ರೆ ನಿಮ್ಗೆ ಯಾರಿಗೂ ಕೂಡ ಕರೆದು ಮೆಡಿಕಲ್ ಸೀಟ್ ಕೊಡೋದಿಲ್ಲ. ಕಂಪ್ಲೀಟ್ ಆಗಿ ನಿಮಗೆ ನೋಟಿಫಿಕೇಶನ್ಸ್ಗಳ ಬಗ್ಗೆ ಎಚ್ಚರಿಕೆ ಇರಬೇಕು. ಸೊ ಅಪ್ಡೇಟ್ ಆಗ್ತಾ ಇರಬೇಕು ಅವಾಗವಾಗ. ಓಕೆ, ಸೊ ಸ್ಟೇ ಅಪ್ಡೇಟೆಡ್ ಅಂತ ಹೇಳಿದ್ರೆ ನೋಟಿಫಿಕೇಶನ್ಸ್ಗಳು, ಕೌನ್ಸೆಲಿಂಗ್ ಯಾವಾಗ ಆಗುತ್ತೆ, ಏನು ವೆರಿಫಿಕೇಶನ್ ಯಾವಾಗ ಮಾಡಿಸ್ಬೇಕು, ಕಂಪ್ಲೀಟ್ ಆಗಿ ಅಪ್ಡೇಟ್ ಇರಬೇಕು. ಓಕೆ, ಸೊ KEA ಅಫಿಷಿಯಲ್ ವೆಬ್ಸೈಟ್ಗೆ ಹೋದರೆ ಕೌನ್ಸೆಲಿಂಗ್ ರಿಲೇಟೆಡ್ ಹೇಳ್ತಾ ಇರೋದು, KEAನೇ ನೀಟ್ದು ಕೂಡ ಕೌನ್ಸೆಲಿಂಗ್ ಮಾಡೋದು, MBBSದು, BAMS ಮತ್ತು BDSದೆಲ್ಲ. ಆ್ಯಂಡ್ ದಿಸ್ ಇಸ್ ಆಲ್ ಅಬೌಟ್ ಕಟ್ ಆಫ್ ಲಾಸ್ಟ್ ಇಯರ್ ಯಾವ ಥರ ಇತ್ತು ಅಂತ ಕರ್ನಾಟಕ ಕಾಲೇಜಸ್ಗಳಲ್ಲಿ. ಐ ಹೋಪ್ ದಿಸ್ ವಾಸ್ ವೆರಿ ಹೆಲ್ಪ್ಫುಲ್ ಟು ಯು, ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೊಳ್ತೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ಸ್ಟ್ರಾಟಜಿಕಲ್ ವಿಡಿಯೋದಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಹ್ಯಾವ್ ಎ ಗ್ರೇಟ್ ಡೇ ಎವ್ರಿ ಒನ್.